ಹಾಯ್ ಆಲ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಆಕ್ಚುಲಿ ನಾನು ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದ್ದೆ ನಾಯ್ಕಾಯಿಂದ. ಸೊ ಇವತ್ತು ಅದು ಬಂದಿದೆ. ಸೊ ವೈ ನಾಟ್ ಅನ್ಬಾಕ್ಸ್ ಮಾಡೋದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ಯಾರಿಗಾದ್ರೂ ಯೂಸ್ ಆಗ್ಬೋದು, ಲೈಕ್ ಇಫ್ ದೇ ಆರ್ ಕನ್ಫ್ಯೂಸ್ ಬಿಟ್ವೀನ್ ದಿ ಪ್ರಾಡಕ್ಟ್ಸ್ ಅಂತ ಹೇಳಿ ಮಾಡ್ತಾ ಇದ್ದೇನೆ ಅಷ್ಟೇ. ಸೊ ಯಾ, ಲೆಟ್ಸ್ ಅನ್ಬಾಕ್ಸ್ ಇಟ್. ಸೊ ಮೊದಲು ಈ ಬಾಕ್ಸ್ ಓಪನ್ ಮಾಡೋಣ. ನಾನು ಜಸ್ಟ್ ಸ್ಕಿನ್ ಕೇರ್ಸ್ ಆರ್ಡರ್ ಮಾಡಿದ್ದೆ. ಸೊ ನಂದು ಸ್ಕಿನ್ ಕೇರ್ಸ್ ಎಲ್ಲ ಖಾಲಿ ಆಗೋಗಿತ್ತು. ಸೊ ಸ್ಕಿನ್ ಕೇರ್ಸ್ ನ ಆರ್ಡರ್ ಮಾಡಿದ್ದೇನೆ. ಓಪನ್ ಮಾಡೋದೇ ಒಂದು ಕಷ್ಟ. One eternity later. ಸೊ ಇದು ಟೋನಿ ಮೋಲಿ ಅವ್ರದ್ದು ಟೋನರ್. ಸೊ ನಾನ್ ಯೂಸ್ ಮಾಡೋದು ಸೆರಮೈಡ್ ಮೋಚಿ ಟೋನರ್ ಅಂತ. ಆಕ್ಚುಲಿ ಇದ್ರಲ್ಲೇನೆ ಬೇರೆ ಬೇರೆ ಇದೆ, ಲೈಕ್ ಐ ಥಿಂಕ್ ಟೀ ಟ್ರೀ ಒಂದು, ಗ್ರೀನ್ ಟೀದೊಂದು, ಮತ್ತೆ ರೈಸ್ ವಾಟರ್, ಇದ್ರದ್ದೆಲ್ಲ ಸುಮಾರು ಇದೆ. ವಿಟಮಿನ್ ಸಿ ಟೋನರ್ ಎಲ್ಲ ಇದೆ. ಬಟ್ ನಾನು ಅದು ಯಾವ್ದು ಟ್ರೈ ಮಾಡಿಲ್ಲ. ನನ್ಗೆ ಇದು ಸೆಟ್ ಆಗಿತ್ತು, ಸೊ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಕ್ಚುಲಿ ನಂದು ಸೆಕೆಂಡ್ ಬಾಟಲ್. ಸೊ ಯಾ, ಆಕ್ಚುಲಿ ಇದ್ರದ್ದು ಪ್ರೈಸ್ ಬಂದು ನನ್ನ ಹತ್ರ, ಹಾ, ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಒರಿಜಿನಲ್ ಪ್ರೈಸ್ 1500. ಬಟ್ ನಾನು ಆಫರ್ ಅಲ್ಲಿ 1275ಗೆ ತಗೊಂಡೆ. ಸೊ ನನ್ಗೆ ಇದು ಆಫರ್ ಅಲ್ಲಿ 1275 ಸಿಕ್ತು. ಆಕ್ಚುಲಿ ವರ್ತ್ ಇದು ಇಷ್ಟು ದೊಡ್ಡ ಬಾಟಲ್. ಸೊ ಆಲ್ಮೋಸ್ಟ್ ನಮ್ಗೆ ಡೈಲಿ ಯೂಸ್ ಮಾಡಿದ್ರು 3 ಮಂತ್ಸ್ ಹಂಗ್ ಬಂದೇ ಬರುತ್ತೆ. ಸೊ ದಿಸ್ ಇಸ್ ದಿ ಒನ್. ಅದಾದ್ಮೇಲೆ ಸೆಕೆಂಡ್ ಒನ್ ಬಂದು ಇದು ಅಂಡರ್ ಆರ್ಮ್ ರೋಲ್ ಆನ್, ವಿಶ್ ಕೇರ್ ಅವ್ರದ್ದು ಅಂಡರ್ ಆರ್ಮ್ ರೋಲ್ ಆನ್. ಸೊ ನಾನು ಆಕ್ಚುಲಿ ಇದು ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದು. ನಾನು ಇದಕ್ಕಿಂತ ಮುಂಚೆ ನಿವ್ಯಾ ಅವ್ರದ್ದು ಯೂಸ್ ಮಾಡ್ತಾ ಇದ್ದೆ. ಅವ್ರದ್ದು ತುಂಬಾ ಚೆನ್ನಾಗಿತ್ತು ಅಂಡರ್ ಆರ್ಮ್ ರೋಲ್ ಆನ್. ಬಟ್ ಇದ್ರ ಬಗ್ಗೆ ನಾನು ಒಳ್ಳೆ ರಿವ್ಯೂಸ್ ನೋಡಿದ್ದೆ ವಿಶ್ ಕೇರ್ ಅವ್ರದ್ದು. ಸೊ ಟ್ರೈ ಮಾಡೋಣ ಅಂತ ಹೇಳಿ ಇದನ್ನ ಆರ್ಡರ್ ಮಾಡಿದೆ. ಸೊ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು, ಹೆಂಗಾಗುತ್ತೆ ಗೊತ್ತಿಲ್ಲ. ವಿಶ್ ಕೇರ್ ಅಂಡರ್ ಆರ್ಮ್ ರೋಲ್ ಆನ್ ಆಕ್ವಾ ಫ್ರೆಶ್. ಅಂಡ್ ಇದ್ರದ್ದು ಒರಿಜಿನಲ್ ಪ್ರೈಸ್ ಬಂದು 399, ಬಟ್ ನನಗೆ ಆಫರ್ ಅಲ್ಲಿ 295ಗೆ ಸಿಕ್ತು. ಓಕೆ, ಈ ಬಾಕ್ಸ್ ಅಲ್ಲಿ ಲಾಸ್ಟ್ ಒನ್. ಇದು ಬಂದ್ಬಿಟ್ಟು ಸನ್ಸ್ಕ್ರೀನ್, ಅಗೇನ್ ವಿಶ್ ಕೇರ್ ಅವ್ರದ್ದೇ ಸನ್ಸ್ಕ್ರೀನ್ ಲೋಷನ್. ಆಕ್ಚುಲಿ ನನ್ಗೆ ಇದು ತುಂಬಾ ಇಷ್ಟ ಆಗಿದೆ. ಲೈಕ್ ಇದ್ರದ್ದು ಕನ್ಸಿಸ್ಟೆನ್ಸಿ ಏನೋ ಮಿಲ್ಕ್ ತರ. ಸೊ ನಿಮ್ಗೆ ಹೆವಿ ಫೀಲ್ ಆಗಲ್ಲ, ತುಂಬಾ ಲೈಟ್ ಅನ್ಸುತ್ತೆ. ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ನಂದು ಸೆಕೆಂಡ್ ಒನ್. ಇದಕ್ಕಿಂತ ಮುಂಚೆ ನಾನು ಯಾವ್ದು ಯೂಸ್ ಮಾಡ್ತಿದ್ದೆ ನೆನಪಿಲ್ಲ. ಬಟ್ ನಾನು ಇದು ಟ್ರೈ ಮಾಡಿದಾಗಿಂದ ನನಗೆ ಇಷ್ಟ ಆಯ್ತು. ಸೊ ಅದಕ್ಕೆ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ವಿಶ್ ಕೇರ್ ಅವ್ರದ್ದು ನಾನು SPF 50+ ಯೂಸ್ ಮಾಡ್ತಿದ್ದೀನಿ. ಅಂಡ್ ಇನ್ನೊಂದು ಯುನೋ ಈ ಪ್ರಾಡಕ್ಟ್ಸ್ ಎಲ್ಲ ನನಗೆ ಸೆಟ್ ಆಗಿದೆ. ಸೊ ನಾನ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅಕಸ್ಮಾತ್ ನೀವೇನಾದ್ರೂ ಟ್ರೈ ಮಾಡ್ತೀರಾ ಅಂದ್ರೆ ಪ್ಯಾಚ್ ಟೆಸ್ಟ್ ಮಾಡಿ ಮತ್ತೆ ಟ್ರೈ ಮಾಡಿ. ಬಿಕಾಸ್ ಎಲ್ಲಾರ್ದು ಸ್ಕಿನ್ ಡಿಫ್ರೆಂಟ್ ಅಲ್ಲ. ಸೊ ಎಲ್ಲಾರ್ಗು ಅಷ್ಟು ಸೆಟ್ ಆಗಲ್ಲ. ಸೊ ನೀವು ಪ್ಯಾಚ್ ಟೆಸ್ಟ್ ಮಾಡಿ ನಿಮಗೆ ಸೆಟ್ ಆಗುತ್ತೆ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ನಂದು ನಾರ್ಮಲ್ ಟು ಡ್ರೈ ಸ್ಕಿನ್. ಸೊ ಇದೆಲ್ಲ ನನ್ನ ಸ್ಕಿನ್ಗೆ ಸೆಟ್ ಆಗಿರೋದು. ಸೊ ಇದಷ್ಟೇ, ಇದು ಖಾಲಿ ಆಯ್ತು. ನೆಕ್ಸ್ಟ್ ಒನ್ ಓಪನ್ ಮಾಡೋಣ. ಯಾವ ಕಡೆಯಿಂದ ಓಪನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆಕ್ಚುಲಿ ನಾನು ಸನ್ಸ್ಕ್ರೀನ್ದು ಪ್ರೈಸ್ ಹೇಳಿಲ್ಲ ಅನ್ಸುತ್ತೆ. ಇದು ಬಂದ್ಬಿಟ್ಟು 499, ಬಟ್ ನನಗೆ ಆಫರ್ ಅಲ್ಲಿ 399ಗೆ ಸಿಕ್ತು.
ಅಂಡ್ ಇದು ಓಪನ್ ಮಾಡಿದ್ರೆ ಇದರಲ್ಲಿ ಬಂದು ಫೇಸ್ ವಾಶ್. ಇದು ಸಿಂಪಲ್ ಅವ್ರದ್ದು ಫೇಸ್ ವಾಶ್, ರಿಫ್ರೆಶಿಂಗ್ ಫೇಶಿಯಲ್ ವಾಶ್ ಅಂತ. ಆಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಸೆಟಫಿಲ್ ಯೂಸ್ ಮಾಡ್ತಿದ್ದೆ, ಅದು ತುಂಬಾ ಚೆನ್ನಾಗಿತ್ತು. ಬಟ್ ಸಿಂಪಲ್ ಬಗ್ಗೆ ಲೈಕ್ ತುಂಬಾ ರಿವ್ಯೂಸ್ ನೋಡಿದೆ, ಫೇಸ್ ವಾಶ್ ಚೆನ್ನಾಗಿದೆ ಅಂತ ಹೇಳಿ. ಸರಿ ಟ್ರೈ ಮಾಡೋಣ ಅಂತ ಹೇಳಿ ಇದನ್ನ ಟ್ರೈ ಮಾಡಿದೆ, ನನ್ಗೆ ಇಷ್ಟ ಆಯ್ತು. ಸೊ ಅವಾಗಿಂದ ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಇದು ನಂದು ಥರ್ಡ್ ಒನ್ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಇದನ್ನೇ ನಾನು ಡೈಲಿ ಯೂಸ್ ಮಾಡೋದು ಫೇಸ್ ವಾಶ್ಗೆ, ಸಿಂಪಲ್ ಅವ್ರದ್ದು. ಅಂಡ್ ಇದ್ರದ್ದು ಪ್ರೈಸ್ ಬಂದು 399. ಆಕ್ಚುಲ್ ಪ್ರೈಸ್ ಬಂದ್ಬಿಟ್ಟು 399, ನನಗೆ ಆಫರ್ ಅಲ್ಲಿ 359ಗೆ ಸಿಕ್ಕಿತ್ತು. 359. ಅದಾದ್ಮೇಲೆ ಇದು ಬಂದು ಸಿರಮ್, ಸ್ನೇಲ್ ಸಿರಮ್. ಇದು ಆಕ್ಚುಲಿ ಈ ಸಿರಮ್ ಎಲ್ಲರಿಗೂ ಸೆಟ್ ಆಗಲ್ಲ ಅಂತ ಹೇಳ್ತಾರೆ. ಲೈಕ್ ಇಟ್ಸ್ ಬೆಟರ್ ಯು ಡೂ ದಿ ಪ್ಯಾಚ್ ಟೆಸ್ಟ್ ಮತ್ತೆ ಟ್ರೈ ಮಾಡೋದು. ನನ್ಗೆ ಇದು ಸೆಟ್ ಆಯ್ತು, ಸೊ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದ್ರಲ್ಲಿ ಏನಂದ್ರೆ ಇದ್ರದ್ದು ಸ್ಮಾಲ್ ಸೈಜ್ ಬರಲ್ಲ ಅನ್ಸುತ್ತೆ. ಸೊ ಪ್ಯಾಚ್ ಟೆಸ್ಟ್ ಮಾಡ್ಬೇಕಂದ್ರೂ ಇದೆ ದೊಡ್ಡದೇ ತಗೊಂಡ್ ಮಾಡ್ಬೇಕಾಗುತ್ತೆ. 100 ml ಇದು. ಸೊ ಅಡ್ವಾನ್ಸ್ ನೇಲ್ 96. ಇದು ತುಂಬಾ ಚೆನ್ನಾಗಿದೆ, ನನ್ಗೆ ತುಂಬಾ ಇಷ್ಟ ಆಯ್ತು. ಇದ್ರದ್ದು ಆಕ್ಚುಲ್ ಪ್ರೈಸ್ ಬಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಇದೆ, 1450 ಇದ್ರದ್ದು ಆಕ್ಚುಲ್ ಪ್ರೈಸ್. ಬಟ್ ನಾನು ಇದಕ್ಕೆ ವೇಟ್ ಮಾಡಿ 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 ನನ್ಗೆ 1160ಗೆ ಆಫರ್ ಅಲ್ಲಿ ಸಿಕ್ತು. ಸೊ 1160 ಅದಕ್ಕೆ ಬಂದಿದ ತಕ್ಷಣ ಆರ್ಡರ್ ಮಾಡ್ಕೊಂಡ್ಬಿಟ್ಟೆ. ಸೊ ಇದು ಆಕ್ಚುಲಿ ಇದೆ ನನ್ನ ಹತ್ರ, ಇನ್ನೂ ಒಂದಿಷ್ಟೇನೋ ಉಳ್ದಿತ್ತು. ಬಟ್ ನಾನು ಇದ್ರದ್ದು ಡೈಲಿ ಪ್ರೈಸ್ ಚೆಕ್ ಮಾಡ್ತಾನೆ ಇದ್ದೆ. ಸೊ 1160ಗೆ ಬಂತ. ಸೊ ಇನ್ನು ನನ್ಗದ್ ಇನ್ನೊಂದು 10 days ಬರ್ಬೋದು ಅನ್ಸುತ್ತೆ, ಹಳೆ ಬಾಟ್ಲು. ಬಟ್ ಕಮ್ಮಿಗ್ ಸಿಕ್ತಲ್ಲ ಆಫರ್ ಅಲ್ಲಿ ಅನ್ಬಿಟ್ಟು ಆರ್ಡರ್ ಮಾಡ್ಬಿಟ್ಟೆ ಇವಾಗ್ಲೇನೆ. ಸೊ ಇದು ಇಲ್ಲ ಅಂದ್ರೆ 1450 ಒರಿಜಿನಲ್ ಪ್ರೈಸ್ ಕೊಡ್ಬೇಕಾಗುತ್ತೆ. ಸೊ ಆಫರ್ ಅಲ್ಲಿ ಬಂದಿದ ತಕ್ಷಣ ತಗೊಂಡ್ಬಿಟ್ಟೆ. ಹೇಗೂ ಯೂಸ್ ಮಾಡೇ 10 days ಆದ್ಮೇಲೆ ಅದ್ ಖಾಲಿ ಆದ್ಮೇಲೆ ಇದ್ ಬೇಕೇ ಬೇಕಾಗುತ್ತೆ. ಹಾಗಾಗಿ ನಾನು ಈಗ್ಲೇ ಆರ್ಡರ್ ಮಾಡ್ಕೊಂಡ್ಬಿಟ್ಟೆ. ಇದಾಗಿತ್ತು. ಮತ್ತೆ ಇನ್ನೊಂದಿರ್ಬೇಕು, ಇದು ಮಾಯಿಶ್ಚರೈಸರ್. ಸೊ ಸೆರವಿ ಅವ್ರದ್ದು ಮಾಯಿಶ್ಚರೈಸಿಂಗ್ ಕ್ರೀಮ್. ಇದಕ್ಕಿಂತ ಮುಂಚೆನೂ ನಾನು ಆಕ್ಚುಲಿ ಸೆಟಫಿಲ್ ಅವ್ರದ್ದೇ ಯೂಸ್ ಮಾಡ್ತಿದ್ದೆ, ಅವ್ರದ್ದೇ ಫೇಸ್ ವಾಶ್ ಮತ್ತೆ ಮಾಯಿಶ್ಚರೈಸಿಂಗ್ ಕ್ರೀಮ್. ಮತ್ತೆ ಸುಮ್ನೆ ಒಂದ್ ಚೇಂಜ್ ಇರ್ಲಿ ಅಂತ ಟ್ರೈ ಮಾಡೋಣ ಅಂತ ಹೇಳಿ ಇದನ್ನ ಟ್ರೈ ಮಾಡಿದ್ದು ಮಾಯಿಶ್ಚರೈಸಿಂಗ್ ಕ್ರೀಮ್. ನನ್ಗೆ ಇದು ಸೆಟ್ ಆಯ್ತು. ಸೊ ಈಗ ಸದ್ಯಕ್ಕೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಒನ್. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 399. ಇದನ್ನು 399, ಬಟ್ ನನ್ಗೆ ಆಫರ್ ಅಲ್ಲಿ 379ಗೆ ಸಿಕ್ಕಿತ್ತು. ಸೊ ನಾನ್ ಯಾವ ಆರ್ಡರ್ ಅಲ್ಲಿ ಯೂಸ್ ಮಾಡ್ತೀನಿ ಅಂದ್ರೆ, ಫಸ್ಟ್ ನಾರ್ಮಲ್ ಫೇಸ್ ವಾಶ್ ಮಾಡಿದ ತಕ್ಷಣ ಐ ಯೂಸ್ ದಿಸ್ ಟೋನರ್. ಇದನ್ನ ನಾನು ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಜಸ್ಟ್ ಹಿಂಗೆ ಸ್ಪ್ರೇ ಮಾಡ್ಕೋಬಹುದು, ಇಟ್ ವಿಲ್ ಬಿ ಈಸಿ ಅನ್ಬಿಟ್ಟು. ಇಲ್ಲಾಂದ್ರೆ ಇದಂದ್ರೆ ಸುಮ್ನೆ ಮತ್ತೆ ಕಾಟನ್ಗೆ ಹಾಕೊಂಡು ಉಜ್ಜೋದು ಅದೆಲ್ಲ ಯಾಕೆ ಅನ್ಬಿಟ್ಟು ಸ್ಪ್ರೇ ಬಾಟಲ್ಗೆ ಹಾಕೊಂಡ್ರೆ ಯು ಕ್ಯಾನ್ ಸ್ಪ್ರೇ ಇಟ್. ಸೊ ಅದಾದ್ಮೇಲೆ ಐ ಗೋ ವಿತ್ ದಿಸ್ ಟೋನರ್. ಆದ್ಮೇಲೆ ಐ ಗೋ ವಿತ್ ದಿ ಸಿರಮ್ ಆದ್ಮೇಲೆ ಲೈಕ್ ಆನ್ 5 minutes ಬಿಟ್ಬಿಟ್ಟು ಯು ಕ್ಯಾನ್ ಅಪ್ಲೈ ದಿ ಕ್ರೀಮ್ ಮತ್ತೆ ಸನ್ಸ್ಕ್ರೀನ್ ಲೋಷನ್. ಸೊ ಹೀಗೆ ಇದೆ, ಇಷ್ಟೇ ನನ್ನ ಸ್ಕಿನ್ ಕೇರ್. ಇದನ್ನೇ ನಾನು ಡೈಲಿ ಫಾಲೋ ಮಾಡೋದು. ಸೊ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ನಾನು ಆರ್ಡರ್ ಮಾಡ್ಕೊಂಡೆ, ರೀಫಿಲ್ ಮಾಡ್ಕೊಂಡೆ. ಇದಿಷ್ಟು ನಾನು ನಾಯ್ತಾಯಿಂದ ಆರ್ಡರ್ ಮಾಡಿದಾಯ್ತಾ. ಮತ್ತೆ ನಾನು ಇನ್ನೊಂದು ಆರ್ಡರ್ ಮಾಡಿದ್ದೆ. ಆಕ್ಚುಲಿ ನಂದು ಶಾಂಪೂ ಖಾಲಿ ಆಗಿತ್ತು. ಶಾಂಪೂ ನಾನು ಡಾಕ್ಟರ್ ಬತ್ರಾಜ್ ಅವ್ರದ್ದು ಯೂಸ್ ಮಾಡ್ತೀನಿ. ಆಕ್ಚುಲಿ ನನ್ಗೆ ಡ್ಯಾಂಡ್ರಫ್ ಆಗುತ್ತೆ, ಡ್ರೈ ಸ್ಕ್ಯಾಲ್ಪ್ ನಂದು. ಸೊ ಜಾಸ್ತಿ ಡ್ಯಾಂಡ್ರಫ್ ಆಗುತ್ತೆ, ಹಾಗಾಗಿ ನಾನು ಡಾಕ್ಟರ್ ಬತ್ರಾಜ್ ಅವ್ರದ್ದು ಆಂಟಿ ಡ್ಯಾಂಡ್ರಫ್ ಶಾಂಪೂ ಯೂಸ್ ಮಾಡ್ತೀನಿ. ನನ್ಗೆ ತುಂಬಾ ಯೂಸ್ ಆಗಿದೆ. ಲೈಕ್ ಇದು ಯೂಸ್ ಮಾಡಿದ್ರೆ ನನ್ಗೆ ಡ್ಯಾಂಡ್ರಫ್ ಅಷ್ಟು ಅನ್ಸಲ್ಲ. ಅಂಡ್ ಪ್ರೈಸ್ ಕೂಡ ಬರ್ತಿದೆ. ಆಕ್ಚುಲಿ ನಾನು 2 ಶಾಂಪೂ 1 ಕಂಡೀಷನರ್ ಆರ್ಡರ್ ಮಾಡಿದ್ದೆ. ಇವ್ರದ್ದು ಬತ್ರಾಸ್ ಅವ್ರದ್ದು ಆಕ್ಚುಲಿ ಕಮ್ಮಿ, 279 ಇದೆ ಆಕ್ಚುಲ್ ಪ್ರೈಸ್. ಬಟ್ ನನ್ಗೆ ಇದು 2 ಆಗಿ 450 ಸಮಥಿಂಗ್ ಹಂಗೇನೋ ಸಿಕ್ಕಿತ್ತು ನನ್ಗೆ ಇದು, ಲೈಕ್ 2 ಶಾಂಪೂಗೆ
450 ಸಮಥಿಂಗ್. ಅಂಡ್ ಇದು ಕಂಡೀಷನರ್ ಬಂದ್ಬಿಟ್ಟು 220ಗೇನೋ ಸಿಕ್ಕಿತ್ತು ನಂಗೆ. 250 ಇದ್ರದ್ದು ಆಕ್ಚುಲ್ ಪ್ರೈಸ್, 220ಗೇನೋ ಸಿಕ್ಕಿತ್ತು. ಸೊ ಬತ್ರಾಸ್ ಅವ್ರದ್ದೇ ಆಂಟಿ ಡ್ಯಾಂಡ್ರಫ್ ಶಾಂಪೂ ಮತ್ತೆ ಕಂಡೀಷನರ್, ಇದನ್ನೇ ನಾನು ಯೂಸ್ ಮಾಡೋದು. ಆಯ್ತು, ಆಲ್ಮೋಸ್ಟ್ 3-4 ಇಯರ್ಸ್ ಇಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಬಟ್ ನನ್ಗೆ ಯಾವ್ದಕ್ ಚೇಂಜ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ, ಇದ್ ಮುಗಿದ್ಮೇಲೆ ಐ ಗೋ ಫಾರ್ ದಿ ನ್ಯೂ ಒನ್ ಟ್ರೈ ಮಾಡ್ತೀನಿ. ಸೊ ಇದಿಷ್ಟು ಐಟಮ್ಸ್ ನಾನು ಆರ್ಡರ್ ಮಾಡಿದ್ದು. ಆಕ್ಚುಲಿ ನಾಯ್ಕದು ಎಲ್ಲ ಸೇರಿ ನನ್ಗೆ ಅರೌಂಡ್ ಆಕ್ಚುಲ್ ಪ್ರೈಸ್ ಅಲ್ಲಿ ನಾನು ಏನಾದ್ರೂ ತಗೊಂಡಿದ್ದಿದ್ರೆ ನನ್ಗೆ 4646 ಏನೋ ಆಗ್ತಾ ಇತ್ತು. 4600 ಚೇಂಜ್ ಅಲ್ಲಿ ಆಗ್ತಾ ಇತ್ತು ಆಕ್ಚುಲ್ ಪ್ರೈಸ್ ಅಲ್ಲಿ ನಾನು ತಗೊಂಡಿದ್ದಿದ್ರೆ. ಬಟ್ ನಾನು ಹೇಳ್ದಲ್ಲ ನನ್ಗೆ ಆಫರ್ ಅಲ್ಲೆಲ್ಲ ಸಿಕ್ಕಿದ್ದು ಅಂತ. ಆಫರ್ ಅಲ್ಲಿ ನನಗೆ 3867, ಸೊ 3800 ರೇಂಜ್ ಸಿಕ್ಕಿತ್ತು. ಆಲ್ಮೋಸ್ಟ್ 700 to 800 ನನಗೆ ಸೇವ್ ಆಯ್ತು. ಸೊ ನಾನು ಹೇಗ್ ಮಾಡ್ತಿದ್ದೆ ಅಂದ್ರೆ, ನಾಯ್ಕದಲ್ಲಿ ನನ್ಗೆ ಏನೇನ್ ಬೇಕೋ ಅದನ್ನೆಲ್ಲ ನಾನು ವಿಶ್ ಲಿಸ್ಟ್ ಅಲ್ಲಿ ಹಾಕೊಂಡ್ ಇಟ್ಕೊಂಡಿರ್ತೀನಿ. ನಾಯ್ಕದಲ್ಲೇನೆ ಅವ್ರದ್ದು ಆಪ್ ಅಲ್ಲಿ ವಿಶ್ ಲಿಸ್ಟ್ ಅಲ್ಲಿ ಹಾಕೊಂಡಿರ್ತೀನಿ. ಹಾಕೊಂಡ್ ನಾನು ಡೈಲಿ ಚೆಕ್ ಮಾಡ್ತಾ ಇರ್ತೀನಿ ಪ್ರೈಸ್ ರೇಂಜ್ ನ. ಸೊ ನೀವ್ ಅದ್ರಲ್ಲಿ ಅಬ್ಸರ್ವ್ ಮಾಡಿದ್ರೆ ದಿನ ಏನಾದ್ರೂ ಒಂದು ಆಫರ್ ಇರುತ್ತೆ. ಒಂದೊಂದ್ ದಿನ 5% ಆಫರ್, ಒಂದೊಂದ್ ದಿನ 10, ಒಂದೊಂದ್ ದಿನ 15% ಆಫರ್, ಹಂಗೆ ಚೇಂಜ್ ಆಗ್ತಾನೆ ಇರುತ್ತೆ. ಒಂದೊಂದ್ ದಿನ ನಾರ್ಮಲ್ ಪ್ರೈಸ್ ಇರುತ್ತೆ. ಸೊ ಹಂಗೆ ನಾನು ಈಗ ನಂದು ಆಲ್ಮೋಸ್ಟ್ ಖಾಲಿ ಆಗ್ತಿದೆ, ಇನ್ನೊಂದ್ 1 ವೀಕ್ ಇದೆ, ಇನ್ನೊಂದ್ 2 ವೀಕ್ ಇದೆ ಖಾಲಿ ಆಗಕ್ಕೆ ನನ್ ಪ್ರಾಡಕ್ಟ್ಸ್ ಅಂತ ಹೇಳಿದಾಗ ನಾನು ವಿಶ್ ಲಿಸ್ಟ್ ಅಲ್ಲೆಲ್ಲ ಹಾಕೊಂಡು ಇಟ್ಕೊಂಡು ದಿನಾ ಚೆಕ್ ಮಾಡ್ತಾ ಇರ್ತೀನಿ. ಲೈಕ್ 10 to 15 ಡೇಸ್ ಇದೆ ಅನ್ವಾಗ ಚೆಕ್ ಮಾಡ್ತಾ ಇರ್ತೀನಿ. ಯಾವತ್ ನನ್ಗೆ ಓಕೆ ಇದೊಳ್ಳೆ ಆಫರ್, ಲೈಕ್ ನನ್ಗೆ ಈ ಸಿರಮ್ 1400 ಚೇಂಜ್ ನಂಗೆ 1100 ಸಿಕ್ಕಿತ್ತಲ್ಲ. ಸೊ ಓಕೆ ಇದು ವರ್ತ್ ಇದೆ, ಇದಕ್ಕಿಂತ ಕಮ್ಮಿ ನಾಗ ಚಾನ್ಸ್ ಇಲ್ಲ ಅಂತ ಯಾವಾಗ ಅನ್ಸುತ್ತೋ ಐ ವಿಲ್ ಗೋ ಹೆಡ್ ಅಂಡ್ ಆರ್ಡರ್ ಮಾಡ್ಬಿಡ್ತೇನೆ. ಸೊ ಹೀಗೆ ನಾನು ಯಾವ್ದೇ ಪ್ರಾಡಕ್ಟ್ಸ್ ಬೇಕಾದ್ರೂ ವಿಶ್ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಆಫರ್ ಬಂದಾಗ ಅದನ್ನ ಆರ್ಡರ್ ಮಾಡೋದು. ನೆಕ್ಸ್ಟ್ ಬೇರೆದ್ ಯಾವ್ದು ಆಫರ್ ಬರುತ್ತೆ ಅವಾಗ ಅದನ್ನ ಆರ್ಡರ್ ಮಾಡೋದು. ಸೊ ನಾನು ಹೀಗೆ ಮಾಡೋದು. ನೀವು ಇದನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ಇದಿಷ್ಟು ನಂದು ಐಟಮ್ಸ್ ನಾನು ಇವತ್ತು ಆರ್ಡರ್ ಮಾಡಿದ್ದು. ಇದ್ ಬಿಟ್ಟು ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಏನೋ ಇದು ಐ ಶ್ಯಾಡೋನ ಆರ್ಡರ್ ಮಾಡಿದ್ದೆ ಆಯ್ತಾ. ನನ್ಗದು ತುಂಬಾ ಕಮ್ಮಿಗೆ ಸಿಕ್ಕಿತ್ತು. ಆಕ್ಚುಲಿ ಅದ್ರದ್ದು ಆಫರ್ ಇನ್ನೂ ಇದೆ, ಹಾಗಾಗಿ ನಿಮಗ್ ತೋರಿಸ್ಬೇಕು ಅಂತ ಒಂದ್ ನಿಮಿಷ ತಗೋ ಬರ್ತೀನಿ. ಓಕೆ, ನಾನು ಹೇಳಿದ್ನಲ್ಲ ಐ ಶ್ಯಾಡೋ ಅಂತ, ಇದು ಪ್ಯಾಕ್ ಆಫ್ 2. ಇದು ಬಂದು ಮೇಕಪ್ ರೆವಲ್ಯೂಷನ್ ಅವ್ರದ್ದು ಪ್ಯಾಕ್ ಆಫ್ 2. ಅಂಡ್ ಕಲರ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಲೈಕ್ ಯಾವ್ಯಾವ ಕಲರ್ಸ್ ಬೇಕು ಎಲ್ಲ ಕಲರ್ಸ್. ಇದೊಂದು ಪ್ಯಾಲೆಟ್, ಇದು ನನ್ಗೆ ಕಾಂಬೋ ಆಫ್ 2 ಅಲ್ಲಿ ಬಂದಿದ್ದು. ಇದ್ರದ್ದು ಇದು ನನ್ ಆಕ್ಚುಲ್ ಪ್ರೈಸ್ 1000 ಎಷ್ಟೋ ಇದೆ ಇದ್ರದ್ದು, ಬಟ್ ನನ್ಗೆ ಆಫರ್ ಅಲ್ಲಿ 699 ಸಿಕ್ಕಿತ್ತು. 699ಗೆ 2 ಪ್ಯಾಲೆಟ್ ಅಂದ್ರೆ ಇಟ್ಸ್ ಗುಡ್ ಅಲ್ವಾ. ಅಂಡ್ ತುಂಬಾ ಪಿಗ್ಮೆಂಟೆಡ್ ಆಗೂ ಇದೆ, ತುಂಬಾ ಚೆನ್ನಾಗಿದೆ ಇದು. ಇದಿನ್ನು ನಡೀತಾ ಇದೆ ಈ ಆಫರ್. 699ಗೆ ನಿಮ್ಗೆ 2 ಸಿಗುತ್ತೆ, 2 ಐ ಶ್ಯಾಡೋ ಪ್ಯಾಲೆಟ್ ಸಿಗುತ್ತೆ. ಸೊ ಒಂದ್ಸತಿ ಚೆಕ್ ಮಾಡಿ ನೋಡಿ. ಲಿಂಕ್ ಬೇಕಿದ್ರೆ ನನ್ಗೆ ಹೇಳಿ, ನಾನು ಯಾವ್ದೇ ಪ್ರಾಡಕ್ಟ್ಸ್ ಲಿಂಕ್ ಬೇಕಿದ್ರೆ ಹೇಳಿ, ನಾನು ಅದನ್ನ ಇದ್ ಮಾಡ್ತೀನಿ. ಅಂಡ್ ಇನ್ನೊಂದ್ ಬಂದ್ಬಿಟ್ಟು ಈ ಲಿಪ್ಸ್ಟಿಕ್, ನಾನು ಇದನ್ನ ಡೈಲಿ ಯೂಸ್ ಮಾಡ್ತೀನಿ. ಅಂದ್ರೆ ನಾರ್ಮಲ್ ಆಫೀಸ್ ವೇರ್, ಕಾಲೇಜ್ ವೇರ್, ಅಲ್ಲಿಗೆಲ್ಲ ಇದು ನ್ಯೂಡ್ ಲಿಪ್ಸ್ಟಿಕ್. ಇದು ತುಂಬಾ ಚೆನ್ನಾಗಿದೆ. ಇದು ನನಗೆ ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ಇದು ಬಂದ್ಬಿಟ್ಟು ಮಾಮಾ ಅರ್ಥದ್ದು ಶೇಡ್ 1 ಅಲ್ಲಿದೆ. ಇದ್ರದ್ದು ಲಿಂಕ್ ಬೇಕಿದ್ರೆ ಹೇಳಿ. ಈಗ ನಾನು ಯೂಸ್ ಮಾಡಿದ್ದೀನಲ್ಲ ಆ ಶೇಡ್ ಇದು. ನ್ಯೂಡ್ ಕಲರ್ಸ್ ಯಾರಿಗೆ ಇಷ್ಟ ಆಗುತ್ತೋ ಅವರಿಗೆ. ಸೊ ಇದು ಹೆಂಗಂದ್ರೆ ಲೈಕ್ ಮೆರೂನ್ ಕಲರ್ ಅಥವಾ ಡಾರ್ಕ್ ಕಲರ್ ಲಿಪ್ ಲೈನರ್ ಇದ್ರೆ ಡಾರ್ಕ್ ಅಲ್ಲಿ ಫಸ್ಟ್ ಲಿಪ್ ಲೈನರ್ ಕೊಟ್ಬಿಟ್ಟು ಮತ್ತೆ ಇದನ್ನ ಹಾಕಿ, ಸೊ ಅದು ಎದ್ದು ಕಾಣುತ್ತೆ, ಇನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಅಂತಂದ್ರೆ ತುಂಬಾ ಲಾಂಗ್ ಲಾಸ್ಟಿಂಗ್ ಏನಿಲ್ಲ ಇದು. ಒಂದು 3 to 4 hours ಆರಾಮಾಗಿ ಬರುತ್ತೆ. ಆಮೇಲೆ ನೀವು ಮತ್ತೆ ಟಚ್ ಅಪ್ ಮಾಡ್ಕೋಬೇಕಾಗುತ್ತೆ. ಬಟ್ ಇಟ್ಸ್ ಗುಡ್ ಒನ್, ಚೆನ್ನಾಗಿದೆ ಇದು. ಸೊ ಆಕ್ಚುಲಿ ಇದೆರಡು ನಾನು ಲಾಸ್ಟ್ ಟೈಮ್ ಯಾವಾಗ್ಲೂ ಆರ್ಡರ್ ಮಾಡಿದ್ದೆ, ನಂಗೆ ತೋರಿಸ್ಬೇಕು ಅಂತ ಹೇಳಿ ತೋರಿಸ್ದೆ. ಅಂದ್ರೆ ಇದ್ರಲ್ಲಿ ಇನ್ನೂ ಆಫರ್ ನಡೀತಾ ಇದೆ, ಇಟ್ಸ್ ಗುಡ್ ಆಫರ್, ಅದಕ್ಕೆ ತೋರಿಸ್ದೆ. ಇದಾಗಿತ್ತು ನನ್ನ ನಾಯ್ಕಾ ಹಾಲ್. ಸೊ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಲಿಂಕ್ ಬೇಕಿದ್ರು ನನ್ಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಲಿಂಕ್ ಶೇರ್ ಮಾಡ್ತೀನಿ ನಿಮ್ಗೆ. ಅಂಡ್ ಕೆಲವೊಬ್ರಿಗೆ ಇದು ಯೂಸ್ ಆಗಿರುತ್ತೆ ಅನ್ಕೊಂಡಿದೀನಿ. ಬಿಕಾಸ್ ಒಬ್ಬೊಬ್ರು ಲೈಕ್ ಇದು ಯೂಸ್ ಮಾಡ್ಲಾ ಬೇಡ್ವಾ ಹಂಗೆಲ್ಲ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಸೊ ನಿಮ್ಗೂ ಒಂದು ಐಡಿಯಾ ಬರ್ಬೋದು ಅಂತ ಹೇಳಿ ನಾನು ತೋರಿಸ್ದೆ ಅಷ್ಟೇ. ಅಂಡ್ ನಾನ್ ಯೂಸ್ ಮಾಡ್ತಿದ್ದೀನಿ ಅಂತ ಮಾತ್ರ ನೀವ್ ಯೂಸ್ ಮಾಡಕ್ ಹೋಗ್ಬೇಡಿ. ಲೈಕ್ ನಾ ಹೇಳ್ದೆ ಅಲ್ಲ, ಒಬ್ಬೊಬ್ರದ್ದು ಸ್ಕಿನ್ ಇಟ್ ವಿಲ್ ಬಿ ಡಿಫ್ರೆಂಟ್. ಸೊ ನಿಮ್ಗೆ ಹೇಗ್ ಸೆಟ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಪ್ಯಾಚ್ ಟೆಸ್ಟ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ನಾನು ಇದನ್ನ ನನಗ್ ಸೆಟ್ ಆಗಿದೆ ಅಂದ್ಬಿಟ್ಟು ನಾನು ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಿದ್ದೀನಿ ಅಷ್ಟೇ.
ನಂದು ಬಂದ್ಬಿಟ್ಟು ಡ್ರೈ ಸ್ಕಿನ್. ನಾನು ಈಗಲೇ ಹೇಳ್ತಿದ್ದೀನಿ, ಡ್ರೈ ಟು ನಾರ್ಮಲ್ ಟು ಡ್ರೈ ಸ್ಕಿನ್. ಸೊ ತುಂಬಾ ಡ್ರೈನೂ ಅಲ್ಲ, ಹಂಗೆ ನಾರ್ಮಲ್ ಟು ಡ್ರೈ ಸ್ಕಿನ್. ಸೊ ನನ್ಗೆ ಇದಿಷ್ಟು ಪ್ರಾಡಕ್ಟ್ಸ್ ಹೆಲ್ಪ್ಫುಲ್ ಆಗಿದೆ. ಇದಿಷ್ಟು ನನ್ನ ಸ್ಕಿನ್ ಕೇರ್. ಸೊ ಯಾ, ಮುಂದಿನ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.